ನೋಡಿ, DNA ಎರಡನೆಯ ಪ್ರಮುಖ ಸ್ಟೋರಿ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಈ ಸ್ಟೋರಿ ಒಂಥರ ಆಘಾತ ಅಂಡ್ ಆತಂಕಕಾರಿ ಅಂತಲೂ ಕೂಡ ಹೇಳ್ಬೋದು. ಪುಟಿನ್ ವಿಚಾರ, ರಷ್ಯಾ ಅಧ್ಯಕ್ಷ ಪುಟಿನ್ ವಿಚಾರ ಇದು. ವ್ಲಾಡಿಮಿರ್ ಪುಟಿನ್ಗೆ ಜೀವ ಭಯ ಇದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಅಂದರೆ ಹತ್ಯೆಯ ಭೀತಿ ಎದುರಾಗ್ತಾ ಇದೆ ಪುಟಿನ್ ಅವರಿಗೆ ಅನ್ನುವಂಥ ಮಾಹಿತಿ. ಕಾರಣ ಈ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೀತಾ ಇರುವಂಥ ಯುದ್ಧದ ಕಾರ್ಮೋಡದಿಂದಾಗಿ, ಯುದ್ಧದ ಭೀತಿಯಿಂದಾಗಿ ಈಗ ನೇರವಾಗಿ ಸ್ಕೆಚ್ ಇರೋದು ರಷ್ಯಾದ ಅಧ್ಯಕ್ಷ ಪುಟಿನ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಐಷಾರಾಮಿ ಬದುಕು ಅಥವಾ ತಮ್ಮ ನಿವಾಸಗಳನ್ನು ಬಿಟ್ಟು ಬಂಕರ್ಗಳಿಗೆ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದು ಆತಂಕಕಾರಿ ಅಂಡ್ ಆಘಾತ ಕೂಡ. ಯಾಕೆ ಹಿಂಗೆ ಬೆಳವಣಿಗೆ ಆಗ್ತಾ ಇದೆ? ಯಾವಾಗಿಂದ ನಡೀತಾ ಇರುವಂಥ ಯುದ್ಧ 2014, ಆಲ್ಮೋಸ್ಟ್ ಆಲ್ 12-13 ವರ್ಷ ಆಯಿತು ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೀತಾ ಇರುವಂಥ ಯುದ್ಧ. ಬಟ್ ಈಗ ಇದ್ದಕ್ಕಿದ್ದಾಗೆ ಪುಟಿನ್ಗೆ ಈ ರೀತಿಯ ಭಯಾನ ಅಥವಾ ಟಾರ್ಗೆಟ್ ಇದೆಯಾ? ಅಂದರೆ ಪುಟಿನ್ ಅವರಿಗೆ ಹತ್ಯೆಯ ಭೀತಿ ಎದುರಾಗ್ತಾ ಇದೆಯಾ ಅಥವಾ ಮೇನ್ ಆಗಿ ಪುಟಿನ್ ಅವರೇ ಇಲ್ಲಿ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿದೆ. ಅದನ್ನು ಕೂಡ ನೋಡ್ತಾ ಹೋಗೋಣ. ಯಾಕೆ ಇದ್ದಕ್ಕಿದ್ದಾಗೆ, ಯಾಕೆ ಈ ರೀತಿಯ ಅನುಮಾನ ಅಂತ ಹೇಳಿದ್ರೆ, ಕಾರ್ಯಕ್ರಮಗಳು ಇರ್ತಾವಲ್ಲ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಇತ್ತೀಚೆಗೆ ಭಾಗಿಯಾಗ್ತಾ ಇಲ್ಲ. ಕಡಿಮೆ ಅಂದರೆ ತೀರಾ ಕಡಿಮೆನೆ. ಸೊ ಹಂಗಾಗಿ ಈ ರೀತಿ ಆತಂಕ ಅಂದರೆ ಹೊರಗಡೆ ಎಲ್ಲೂ ಕಾಣ್ತಾ ಇಲ್ಲ. ಸೊ ಹಂಗಾಗಿ ಏನಾಗ್ತಾ ಇದೆ? ಯಾಕೆ ಈ ರೀತಿ ರಷ್ಯಾ ಅಧ್ಯಕ್ಷ ಪುಟಿನ್ ಅವರಿಗೆ ಹತ್ಯೆಗೆ ಸ್ಕೆಚ್ ಹಾಕ್ತಾ ಇರೋದು ಯಾರು, ಯಾಕೆ? ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಯಾಕೆ ಈ ರೀತಿ ಬೆಳವಣಿಗೆ ಆಗ್ತಾ ಇದೆ ರಷ್ಯಾ ವಿಚಾರ ಅಂತ ಬಂದಾಗ ನೋಡಿ, ರಷ್ಯಾ ವಿರುದ್ಧ ಉಕ್ರೇನ್ನಿಂದ ನಿರಂತರವಾಗಿ ಅಲ್ಲಿ ಡ್ರೋನ್ ಮತ್ತು ಕ್ಷಿಪಣಿ ದಾಳಿ ಆಗ್ತಾ ಇದೆ. ಈ ಒಂದು ಆತಂಕ ಕೂಡ ಕಾಡ್ತಾ ಇದೆ. ಎಲ್ಲಿಯ ತನಕ ಯುದ್ಧ ಮಾಡೋಕ್ಕೆ ಸಾಮರ್ಥ್ಯ ಇರುತ್ತೆ? 13-14 ವರ್ಷ ಆಯಿತು. ಸೊ ಹಂಗಾಗಿ ರಷ್ಯಾ ವಿರುದ್ಧ ಉಕ್ರೇನ್ನಿಂದ ನಿರಂತರವಾಗಿ ಡ್ರೋನ್ ದಾಳಿ ಆಗ್ತಾ ಇರುವಂಥದ್ದು ಇದು ಒಂದು ಆತಂಕ. ಪುಟಿನ್ಗೆ ಹತ್ಯೆಯ ಭೀತಿ ಎದುರಾಗ್ತಾ ಇದೆ. ಈಗ ಐಷಾರಾಮಿ ನಿವಾಸಗಳನ್ನು ತ್ಯಜಿಸಿದ್ದಾರೆ ಪುಟಿನ್ ಅವರು. ಮಾಸ್ಕೋದ ಒಬ್ಲಾಸ್ಟ್ ಮತ್ತು ವಾಲ್ಡೈನ್ನಲ್ಲಿರುವಂಥ ನಿವಾಸಗಳಿಗೆ ಭೇಟಿ ಕೊಡೋದು ರದ್ದಾಗಿದೆ ಅನ್ನೋದು. ತಮ್ಮ ಐಷಾರಾಮಿ ಜೀವನ ಅಂದರೆ ಹೊರಗಡೆ ಸುತ್ತಾಡೋದು ಕಡಿಮೆ ಆಗಿದೆ. ತಮ್ಮ ನಿವಾಸ ಏನಿದಾವಲ್ಲ ಅಂಥ ನಿವಾಸಗಳಿಗೆ ಭೇಟಿ ಕೊಡ್ತಾ ಇಲ್ಲ ಅನ್ನೋದು. ಗುಪ್ತಚರ ವರದಿಗಳಲ್ಲಿ ಹತ್ಯೆಯ ಸ್ಕೆಚ್ ರಿವೀಲ್ ಆಗಿದೆ. ಸಹಜವಾಗಿ ಗುಪ್ತಚರ ಅಧಿಕಾರಿಗಳು ಇರ್ತಾರಲ್ಲ, ಅಲ್ಲಿ ಸಿಕ್ಕಿರುವಂಥ ಮಾಹಿತಿ, ಅವರಿಗೆ ಬಂದಿರುವಂಥ ಮಾಹಿತಿ, ಹತ್ಯೆಗೆ ಸ್ಕೆಚ್ ಹಾಕಲಾಗಿದೆ ಅನ್ನೋದು. ಸೊ ಪುಟಿನ್ ಅವರ ಭದ್ರತೆಯನ್ನು ಈಗ ಹೆಚ್ಚಿಸಿರುವಂಥದ್ದು ಫೆಡರಲ್ ಪ್ರೊಟೆಕ್ಟಿವ್ ಸರ್ವಿಸ್. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧವು ದಿನಕ್ಕೊಂದು ತಿರುವು ಪಡಿತಾ ಇದೆ. ಈ ಸಂಘರ್ಷದ ನಡುವೆ ಈ ರೀತಿಯಾಗಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ಹತ್ಯೆಯ ಭೀತಿ ಶುರುವಾಯ್ತಾ ಅನ್ನುವಂಥ ಆತಂಕಕಾರಿ ವರದಿಗಳು ಈಗ ಬರ್ತಾ ಇರುವಂಥದ್ದು. ಉಕ್ರೇನ್ನಿಂದ ಎದುರಾಗ್ತಾ ಇರುವಂಥ ನಿರಂತರ ಡ್ರೋನ್ ದಾಳಿಗಳು ಮತ್ತು ರಷ್ಯಾ ಅಧ್ಯಕ್ಷರ ಹತ್ಯೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚು ನಡೀತಾ ಇದೆಯಾ ಅನ್ನುವಂಥ ವಿಚಾರ. ಈ ವಿಚಾರವಾಗಿ ಗುಪ್ತಚರ ವರದಿಗಳು ಕೂಡ ಒಂಥರ ಮಾಹಿತಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ರೀತಿಯಾಗಿ ಹೆಚ್ಚಿನ ಭದ್ರತೆಯನ್ನು ಕೂಡ ನೀಡಲಾಗ್ತಾ ಇದೆ. ನೋಡಿ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಎಷ್ಟೇ ದೊಡ್ಡ ನಾಯಕನಾಗಿದ್ರೂ ಕೂಡ ಬದುಕಬೇಕು, ಜೀವ ಉಳಿಸ್ಕೊಳ್ಬೇಕು ಅಂದರೆ ಏನೋ ಒಂದು ಮಾಡಬೇಕಲ್ವ. ಈಗ ತಮ್ಮ ಐಷಾರಾಮಿ ನಿವಾಸಗಳನ್ನು ಬಿಟ್ಟು ಬಂಕರ್ಗೆ ಸೇರಿಕೊಂಡಿದ್ದಾರೆ ಅನ್ನೋದು. ಬಂಕರ್ಗಳಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತೆ, ಯಾಕಂದರೆ ಬದುಕೋಬೇಕು, ಜೀವ ಉಳಿಸ್ಕೊಳ್ಬೇಕು. ಆಮೇಲೆ ಆ ದೇಶದ ಅಂದರೆ ರಷ್ಯಾದ ಅಧ್ಯಕ್ಷರವರು ಯಾಕೆ ಪುಟಿನ್ ಅವರು ಟಾರ್ಗೆಟ್, ಯಾಕೆ ಬಂಕರ್ಗೆ ಸೇರಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಸ್ಕೆಚ್ ಹಾಕಲಾಗ್ತಾ ಇದೆ. ಮೇನ್ ಆಗಿ ಟಾರ್ಗೆಟ್ ಇರೋದು ಈಗ ಪುಟಿನ್ ಅಂತೇಳಿ. ಸೊ ಹಂಗಾಗಿ ಬಂಕರ್ಗಳಿಗೆ ಸೇರಿಕೊಂಡಿದ್ದಾರೆ ಅಂತ. ಹಾಗಾದರೆ ಆ ಬಂಕರ್ನ ವಿಶೇಷತೆ ಏನು ಅದನ್ನು ಕೂಡ ನಾವು ಪೀಕಾಗಿ ನೋಡ್ತಾ ಹೋಗಬೇಕಾಗಿದೆ. ಯಾಕಂದರೆ ಸಾಮಾನ್ಯ ಬಂಕರ್ಗಳಿಗೆ ಅವರ ಪ್ರವೇಶ ಅಂತೂ ಇರೋದೇ ಇಲ್ವ. ಸೊ ಇರೋದೇ ಇಲ್ಲಲ್ಲ. ಸೊ ಹಂಗಾಗಿ ಉಕ್ರೇನ್ನಿಂದ ಮಾಸ್ಕೋ ಮತ್ತು ಈ ಕ್ರೆಮಿನ್ ಮೇಲೆ ಸರಣಿ ಡ್ರೋನ್ ದಾಳಿ ಏನಾಗ್ತಾ ಇದೆಯಲ್ಲ, ನೇರವಾಗಿ ಇವರ ಮನೆಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಸೊ ಹಂಗಾಗಿ ಕ್ರಾಸ್ನೋಡರ್ ಪ್ರಾಂತ್ಯದಲ್ಲಿರುವಂಥ ಅತ್ಯಾಧುನಿಕ ಭೂಗತ ಬಂಕರ್ಗೆ ಅವರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಉಕ್ರೇನ್ನಿಂದ ನಿರಂತರವಾಗಿ ಮಾಸ್ಕೋ ಮೇಲೆ ಮತ್ತು ಈ ಕ್ರೆಮಿನ್ ಮೇಲೆ ಸರಣಿ ಅಟ್ಯಾಕ್ ಆಗ್ತಾ ಇದೆ. ಎಲ್ಲಿ? ಉಕ್ರೇನ್ ಕಡೆಯಿಂದ ನೇರವಾಗಿ ಅವರ ನಿವಾಸಗಳನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಉಕ್ರೇನ್. ಸೊ ಹಂಗಾಗಿ ಈ ರೀತಿಯ ಆತಂಕ. ಸೊ ಹಂಗಾಗಿ ಅತ್ಯಾಧುನಿಕ ಭೂಗತ ಬಂಕರ್ಗೆ ಶಿಫ್ಟ್ ಮಾಡಲಾಗಿದೆ. ಪುಟಿನ್ ಅವರ ಸಾರ್ವಕಾಲಿಕ ಕಾರ್ಯಕ್ರಮಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಹಂಗಾಗಿ ಈ ರೀತಿಯ ಆತಂಕ ಇದೆ. ಇತ್ತೀಚೆಗೆ ನೀವು ನೋಡಬೇಕಾದ್ರೆ ಕಾಣಿಸ್ತಾನೇ ಇಲ್ಲ ಅವ್ರಿಗೆ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಬರ್ತಾನೇ ಇಲ್ಲ, ಕಾಣೋದು ತೀರಾ ಕಡಿಮೆ. ಅಡುಗೆ ಸಿಬ್ಬಂದಿ, ಅಂಗರಕ್ಷಕರು ಮತ್ತು ಫೋಟೋಗ್ರಾಫರ್ಗಳಿಗೆ ಸಾರ್ವಜನಿಕ ಸಾರಿಗೆ ಬಳಕೆಯನ್ನು ನಿಷೇಧ ಮಾಡಲಾಗಿದೆ. ಪುಟಿನ್ ಅವರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ.
ಸಿಬ್ಬಂದಿಗಳು ಇಂಟರ್ನೆಟ್ ಸಂಪರ್ಕ ಇರುವಂಥ ಮೊಬೈಲ್ ಫೋನ್ಗಳನ್ನು ಬಳಸುವಂತಿಲ್ಲ. ಇವ್ರ ಜೊತೆ ಕೆಲಸ ಮಾಡಿರುವಂಥ ಸಿಬ್ಬಂದಿಗಳು ಯಾವುದೇ ರೀತಿಯಾಗಿ ಇಂಟರ್ನೆಟ್ ಇರಬಾರ್ದು ಅವರಿಗೆ, ಯಾಕಂದರೆ ಎಲ್ಲಿ ಇದ್ದಾರೆ ಅನ್ನೋದು ಮಾಹಿತಿ ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯ ಒಂದು ನಿರ್ಧಾರಕ್ಕೆ ಬರಲಾಗಿರುವಂಥದ್ದು. ಇಂಟರ್ನೆಟನ್ನು ಕಟ್ ಮಾಡಲಾಗಿದೆ. ಇದು ಒಂದು ಕಡೆ. ಆದರೆ ಪುಟಿನ್ಗೆ ನಿದ್ದೆಗೆಡಿಸಿರುವಂಥದ್ದು ಸ್ಪೈಡರ್ ವೆಬ್ ಆಪರೇಷನ್. ಹಾಗಾದರೆ ಈ ಸ್ಪೈಡರ್ ವೆಬ್ ಆಪರೇಷನ್ ಹೇಗೆ ಕೆಲಸ ಮಾಡುತ್ತೆ, ಯಾಕೆ ಈ ಒಂದು ಸ್ಪೈಡರ್ ವೆಬ್ ಅನ್ನುವಂಥ ಆಪರೇಷನ್ ಇದೆಯಲ್ಲ ನಿದ್ದೆಗೆಡಿಸಿದ್ದು ಯಾಕೆ ಪುಟಿನ್ ಅವರಿಗೆ ಅನ್ನೋದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಏನು ಇದರ ಕಾರ್ಯಾಚರಣೆ ಏನು ಅನ್ನೋದನ್ನು. ಉಕ್ರೇನ್ನ ಆಪರೇಷನ್ ಇದು ಸ್ಪೈಡರ್ ವೆಬ್ ಅಂತೇಳಿ. ಈ ದಾಳಿ ನೇರವಾಗಿ ಪುಟಿನ್ ಅವರ ನಿವಾಸವನ್ನೇ ಟಾರ್ಗೆಟ್ ಮಾಡ್ತಾ ಇರೋದು. ಸೊ ಹಂಗಾಗಿ ಇವರಿಗೆ ಆತಂಕ. ಕಾರು ಬಾಂಬ್ ಮೂಲಕ ಮಿಲಿಟರಿ ಅಧಿಕಾರಿ ಲೆಫ್ಟಿನೆಂಟ್ ಜನರಲ್ ಫನಿಲ್ ಸರ್ವರೋವ್ ಹತ್ಯೆ ಆಗಿತ್ತು. ಇದ್ದಕ್ಕಿದ್ದಾಗೆ ಆ ಕಾರ್ಗೆ ಬೆಂಕಿ ಬೀಳುತ್ತೆ. ಹಾಗಾಗಿ ಇದು ಕೂಡ ಆತಂಕ ಇದೆ. ಯಾವಾಗ ಬೇಕಾದರೂ ಕೂಡ ಈ ಒಂದು ಸ್ಪೈಡರ್ ವೆಬ್ ಆಪರೇಷನ್ ನನ್ನ ಮೇಲೆ ಅಟ್ಯಾಕ್ ಆಗಬಹುದು ಅನ್ನೋಂಥ ಆತಂಕ ಬಹುಶಃ ಇರಬಹುದು. ವೆನಿಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರ ಬಂಧನದಂಥ ಬೆಳವಣಿಗೆ ಇದೆಯಲ್ಲ ಅದೆಲ್ಲವೂ ಕೂಡ ಆತಂಕ. ನೀವು ನೋಡಿದ್ರಿ ಈ ನಿಕೋಲಸ್ ಮಡುರೋ ಇದ್ದಾರಲ್ಲ, ಅಮೆರಿಕ ಅಧ್ಯಕ್ಷರು ಹೇಗೆ ನೇರವಾಗಿ ಅವರ ನೆಲಕ್ಕೆ ಹೋಗಿ ಎತ್ತಾಕೊಂಡು ಬಂದರು ಅಂತೇಳಿ. ಆ ಘಟನೆಯೂ ಕೂಡ ಅಲ್ಲಗಳೆಯುವಂತಿಲ್ಲ. ಹಂಗೂ ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ ಈಗ ಭಯಭೀತರಾಗಿರುವಂಥದ್ದು ಪುಟಿನ್ ಅವರು. ಈಗ ಮಡುರೋ ರೀತಿಯಲ್ಲಿ ಎಲ್ಲಿ ಎತ್ತಾಕೊಂಡು ಹೋಗ್ತಾರೋ ಅನ್ನೋಂಥ ಆತಂಕ ಇದೆಯಾ ಅಂತ ಪ್ರಶ್ನೆ. ಈಗ ಹಂಗೂ ಆಗಬಾರ್ದು ಅಂತೇಳಿ ಈಗ ಬಂಕರ್ಗೆ ಸೇರಿಕೊಂಡು, ಯಾಕಂದರೆ ದಿನದಿಂದ ದಿನಕ್ಕೆ ಯುದ್ಧದ ತೀವ್ರತೆ ಹೆಚ್ಚಳ ಆಗ್ತಾ ಇದೆ. ಏನು ಬೇಕಾದರೂ ಆಗಬಹುದು. ಸೊ ಕೋವಿಡ್ ಸಮಯದಲ್ಲೂ ಕೂಡ ಅಲ್ಲಿ ಆವಾಗಿಂದಲೂ ಕೂಡ ಪುಟಿನ್ ವಿರುದ್ಧದ ಅಲೆ ಹೆಚ್ಚಾಗಿದೆ. ಸೊ ಹಂಗಾಗಿ ಉಕ್ರೇನ್ ಯುದ್ಧದ ಬಳಿಕ ಜಾಗತಿಕ ನಿರ್ಬಂಧಗಳು ಅವರನ್ನು ಮತ್ತಷ್ಟು ಹೈರಾಣಾಗಿಸಿವೆ. ಇತ್ತೀಚೆಗೆ ಈ ಸಿಗ್ತಾ ಇರುವಂಥ ಇನ್ಸೈಡ್ ಮಾಹಿತಿಗಳು ನೋಡ್ತಾ ಹೋದರೆ ಟಾರ್ಗೆಟು ಬೇರೆ ಬೇರೆ ದೇಶಗಳಿಗೆ ಹೋದಾಗ ಹೇಗೆಲ್ಲ ಸ್ಕೆಚ್ ಹಾಕಲಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ. ಸೊ ಇದೆಲ್ಲವೂ ಕೂಡ ಆತಂಕ ಇರೋದರಿಂದಾಗಿ ತಮ್ಮ ಐಷಾರಾಮಿ ನಿವಾಸಗಳಿಗೆ ಭೇಟಿ ಕೊಡದೆ ಬಂಕರ್ಗಳಿಗೆ ಸೇರಿಕೊಂಡಿದ್ದಾರೆ. ಕಾರಣ ಸ್ಪೈಡರ್ ವೆಬ್ ಆಪರೇಷನ್ ಯಾವಾಗ ಬೇಕಾದರೂ ತನ್ನ ಮೇಲೆ ಅಟ್ಯಾಕ್ ಆಗಬಹುದು ಅನ್ನುವಂಥ ಬಹುಶಃ ಆತಂಕ ಇರಬಹುದು. ನೋಡಿ, ರಷ್ಯಾ ಉಕ್ರೇನ್ ಯುದ್ಧ ಆಯಿತು ಇಲ್ಲಿಯ ತನಕ. ಬಟ್ ಈಗ ಟ್ರಂಪ್ ಅವರ ಎಂಟ್ರಿ ಆಗಿದೆ. ಯಾಕೆ? ಕದನ ವಿರಾಮ ಘೋಷಣೆ ಆಗಿದೆ. ಇವತ್ತು 9 ಅಲ್ವಾ? 9ರಿಂದ 3 ದಿನಗಳ ಕಾಲ ಕದನ ವಿರಾಮ ಘೋಷಣೆ ಆಗಿರುವಂಥದ್ದು ರಷ್ಯಾ ಮತ್ತು ಉಕ್ರೇನ್ ನಡುವೆ. ಇದು ಒಳ್ಳೆಯ ಬೆಳವಣಿಗೆ. ಮಧ್ಯಪ್ರವೇಶ ಮಾಡಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಈಗ ಕದನ ವಿರಾಮ ಆಗಿದೆ. ಬಹುಶಃ ಈ ಕದನ ವಿರಾಮವನ್ನು ನೋಡ್ತಾ ಇದ್ರೆ ಇಲ್ಲಿಗೆ ಎರಡೂ ದೇಶಗಳ ಮಧ್ಯೆ ನಡೀತಾ ಇರುವಂಥ ಯುದ್ಧ ಇಲ್ಲಿಗೆ ಎಂಡ್ ಆಗುವಂಥ ಸಾಧ್ಯತೆ ಇದೆ. 3 ದಿನಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಉಭಯ ದೇಶಗಳು ಏನೆಲ್ಲ ಬೇಡಿಕೆ ಇದೆ ಅಂದರೆ ಯಾವ ರೀತಿಯ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನೋದು. ಅಂದರೆ ಉಭಯ ದೇಶಗಳು ತಲಾ 1,000 ಯುದ್ಧ ಖೈದಿಗಳನ್ನು ಪರಸ್ಪರವಾಗಿ ಬಿಡುಗಡೆ ಮಾಡಬೇಕು ಅನ್ನುವಂಥ ಒಪ್ಪಿಗೆಗೆ ಬಂದಿದ್ದಾರೆ. ಯುದ್ಧದ ಸಂದರ್ಭದಲ್ಲಿ ಲಾಕ್ ಮಾಡಿರುವಂಥದ್ದು. ಉಕ್ರೇನ್ ಬಂದಾಗ ರಷ್ಯಾದ ಖೈದಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆಮೇಲೆ ಈ ಕಡೆ ರಷ್ಯಾ ಅಂತ ಬಂದಾಗ ಉಕ್ರೇನ್ ಖೈದಿಗಳನ್ನು ವಶಪಡಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಆರಂಭದಲ್ಲಿ 1,000 ಯುದ್ಧ ಖೈದಿಗಳನ್ನು ಪರಸ್ಪರವಾಗಿ ಬಿಡುಗಡೆ ಮಾಡಬೇಕು ಅನ್ನೋ ಒಪ್ಪಂದಕ್ಕೆ ಬಂದಿದ್ದಾರೆ. ಸೊ ತನ್ನ ನೇರ ಮನವಿಯ ಮೇರೆಗೆ ಕದನ ವಿರಾಮ ಆಗಿದೆ ಅಂತೇಳಿ ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಘೋಷಣೆ ಮಾಡಿಕೊಂಡಿದ್ದಾರೆ. ಸೊ ಇದು ಒಳ್ಳೆಯ ಬೆಳವಣಿಗೆ ಆಗತ್ತೆ. ಸಾವಿರಾರು ದಿನಗಳ ಕಾಲ ನಡೆದಿರುವಂಥ ಯುದ್ಧ ಇದು. 13-14 ವರ್ಷಗಳ ಕಾಲ ಉಕ್ರೇನ್ ಮತ್ತು ರಷ್ಯಾ ನಡುವೆ ನಡೀತಾ ಇರುವಂಥ ಯುದ್ಧ ಇದೆಯಲ್ಲ, ಕೊನೆಗೂ ಕೂಡ ಅಂತ್ಯ ಬೀಳುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಟ್ರಂಪ್ ಅವರು ಮಧ್ಯ ಪ್ರವೇಶವನ್ನು ಮಾಡಿ ಇದು ನಿಲ್ಲಿಸಬೇಕು ಅಂತೇಳಿ ಇದಕ್ಕೆ ಇವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಜೆಲೆನ್ಸ್ಕಿ ಆಗಿರ್ಬೋದು ಮತ್ತು ಪುಟಿನ್ ಆಗಿರ್ಬೋದು. ಇನ್ನು ಪ್ರಮುಖವಾಗಿ ಸಹಜವಾಗಿ ಕೇವಲ ಸಮಯ ತೆಗೆದುಕೊಂಡಿದ್ದು 3 ದಿನ. ಕದನ ವಿರಾಮಕ್ಕೆ ಕೇವಲ 3 ದಿನ, 9, 10, 11 ಇವತ್ತಿನಿಂದಲೇ 3 ದಿನಗಳ ಕಾಲ ಕದನ ವಿರಾಮ ಘೋಷಣೆ ಆಗಬೇಕು ಅಂತೇಳಿ ಎರಡು ದೇಶಗಳು, ಅಂದರೆ ಇನ್ಫ್ಯಾಕ್ಟ್ 3 ದೇಶ ಅಂತ ಹೇಳ್ಬೋದು, ಯಾಕಂದರೆ ಅಮೆರಿಕ ಮಧ್ಯಪ್ರವೇಶ ಮಾಡಿರೋದ್ರಿಂದಾಗಿ ಒಪ್ಪಿಗೆ ಮೇರೆಗೆ ಈಗ 3 ದಿನಗಳ ಕಾಲ ಕದನ ವಿರಾಮ ಆಗಿದೆ. ಯಾಕಿರಬಹುದು? 3 ದಿನ ಯಾಕೆ ತೆಗೆದುಕೊಂಡಿರಬಹುದು? ಕೇವಲ 3 ದಿನದಲ್ಲಿ ಕದನ ವಿರಾಮ ಆಗಲಿಕ್ಕೆ ಸಾಧ್ಯನಾ? ಹೇಗೆ? ಪ್ಲಾನ್ ಏನಿರಬಹುದು? ಏನು ಮ್ಯಾಜಿಕ್ ಇದು ಅನ್ನೋದು ನೋಡಿ. 3 ದಿನಗಳ ಕದನ ವಿರಾಮ ಯಾಕೆ ಅನ್ನೋದ್ರೆ, 9ರಿಂದ ಮೇ 9, 11 ತನಕ 3 ದಿನಗಳ ಕಾಲ ಕದನ ವಿರಾಮ ಇದೆಯಲ್ಲ. ಸೊ ರಷ್ಯಾದ ವಿಜಯೋತ್ಸವ ಸಂಭ್ರಮಾಚರಣೆ ಇರುವಂಥ ಹಿನ್ನೆಲೆಯಲ್ಲಿ
ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋದು. ಎರಡನೇ ಮಹಾಯುದ್ಧದಲ್ಲಿನ ಸೋವಿಯತ್ ಯೂನಿಯನ್ ವಿಜಯವನ್ನು ಸಂಭ್ರಮಿಸಲು ಆಚರಿಸಲಾಗುವಂತಹ ದಿನಾಚರಣೆಯ ಹಿನ್ನೆಲೆಯಲ್ಲಿ ರಷ್ಯಾ ಮತ್ತು ಉಕ್ರೇನ್ ಅಧ್ಯಕ್ಷರ ನಡುವೆ ಮಾತುಕತೆ ಆಗಿದೆಯಲ್ಲ, ಸೊ ಹಂಗಾಗಿ ಈ ಒಂದು ನಿರ್ಧಾರಕ್ಕೆ ಬಂದಿರಬಹುದು ಅನ್ನೋದು. ಸೊ 3 ದಿನಗಳ ಕದನ ವಿರಾಮವನ್ನು ಘೋಷಿಸುತ್ತಿರೋದಾಗಿ US ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹಂಗಾಗಿ 3 ದಿನಗಳ ಕಾಲ ಈ ರೀತಿಯಾಗಿ 3 ದಿನ ಆದಮೇಲೆ ಏನಾದರೂ ಓಕೆ ಅಂತ ಆಯಿತು ಅಂತ ಹೇಳಿದ್ರೆ ಏನಾಗುತ್ತೆ, ಮತ್ತೊಂದು ಈ ರೀತಿ ಸಂಭ್ರಮಾಚರಣೆ ಅಂದರೆ ಎರಡನೇ ಮಹಾಯುದ್ಧದಲ್ಲಿನ ಸೋವಿಯತ್ ಯೂನಿಯನ್ ವಿಜಯವನ್ನು ಸಂಭ್ರಮಿಸಲು ದಿನ ಇತ್ತಲ್ಲ, ಆಚರಿಸಲಾಗುವಂಥ ದಿನಾಚರಣೆ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೊಂದು ದಿನ ಆಚರಣೆಗೆ ಅವಕಾಶ ಇರುತ್ತೆ ಅನ್ನುವಂಥ ಲೆಕ್ಕಾಚಾರ. ಸೊ ಒಪ್ಪಿಗೆ ಆದರೆ ಮತ್ತೊಂದು ಸೆಲೆಬ್ರೇಷನ್ ಅದೇ ದಿನ ಬರುತ್ತೆ ಅನ್ನೋಂಥ ಲೆಕ್ಕಾಚಾರ ಇರುವಂಥದ್ದು. ಇನ್ನೊಂದು, ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧದ ಒಳ್ಳೆಯ ಬೆಳವಣಿಗೆ ಏನು ಅಂತ ಹೇಳಿದ್ರೆ, 2 ದೇಶಗಳು ಒಪ್ಪಿಗೆ ಕೊಟ್ಟಿದ್ದಾರೆ. ಕದನ ವಿರಾಮಕ್ಕೆ 2 ದೇಶಗಳು ಒಪ್ಪಿಗೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬಹುಶಃ ಇದು ಇಲ್ಲಿಗೆ ನಿಲ್ಲುವಂಥ ಸಾಧ್ಯತೆ ಅಂತೂ ಕಂಡು ಬರ್ತಾ ಇದೆ. ಆಗತ್ತೋ ಇಲ್ಲ ಗೊತ್ತಿಲ್ಲ, ಅದು ನಾಡಿದ್ದು ಗೊತ್ತಾಗತ್ತೆ, 10ನೇ ತಾರೀಕಿಗೆ ಗೊತ್ತಾಗುತ್ತೆ. ಕದನ ವಿರಾಮ ಕನ್ಫರ್ಮ್ ಆಗಿ ಆಯಿತಾ ಅಥವಾ ಅದು ಮುಂದಕ್ಕೆ ಹಾಕಿದ್ರಾ ಅಥವಾ ಅದಕ್ಕೆ ಬ್ರೇಕ್ ಬೀಳುತ್ತಾ ಏನು ಎತ್ತಾ ಅಂತೇಳಿ. ಬಟ್ ಇಲ್ಲಿ ಕದನ ವಿರಾಮವನ್ನು 2 ದೇಶಗಳು ಒಪ್ಪಿಗೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದು 2 ದೇಶಕ್ಕೆ. ಸೊ ದಾಳಿಗಿಂತ ಇಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಏನೆಲ್ಲ ಮನವಿಯನ್ನು ಮಾಡಿಕೊಂಡಿದ್ದಾರೆ, ಇಬ್ಬರ ಮಧ್ಯೆ ಮಾತುಕತೆ ಏನೆಲ್ಲ ಆಗಿದೆ ಅಂತ ಹೇಳಿದ್ರೆ, ಜೆಲೆನ್ಸ್ಕಿ ಹೇಳಿರುವಂಥದ್ದು ದಾಳಿಗಿಂತ ನಮ್ಮ 1000 ಸೈನಿಕರ ಜೀವ ಮುಖ್ಯ ಆಗತ್ತೆ. ಒಪ್ಪಿಗೆ ಆಗಿರೋದು ಇದು. ಆರಂಭದಲ್ಲಿ ಹೇಗೆ 1,000 ಸೈನಿಕರನ್ನು ಬಿಡುಗಡೆ ಮಾಡಬೇಕು ಅನ್ನೋದು. ಸೊ ಹಂಗಾಗಿ ಇವ್ರು ಹೇಳ್ತಾ ಇರುವಂಥದ್ದು ದಾಳಿಗಿಂತ ನಮ್ಮ 1000 ಸೈನಿಕರ ಜೀವ ಮುಖ್ಯ ಆಗತ್ತೆ ಅನ್ನೋದು. ಮೇ 9ರಿಂದ ಮೇ 11ರವರೆಗೆ ರಷ್ಯಾದೊಂದಿಗೆ ಕದನ ವಿರಾಮ ಆಗಿದೆ ಅಂಥೇಳಿ ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅಧಿಕೃತವಾಗಿ ಅವ್ರ ಕಡೆಯಿಂದ ಬರ್ತಾ ಇರುವಂಥ ಮಾಹಿತಿ. ಯುದ್ಧದಲ್ಲಿ ಸೆರೆ ಆಗಿರುವಂಥ 1,000 ಖೈದಿಗಳ ವಿನಿಮಯ ಆಗತ್ತೆ ಅಂತೇಳಿ ಅವರು ಕೂಡ ಅಧಿಕೃತವಾಗಿ ಹೇಳಿಕೊಂಡಿದ್ದಾರೆ. US ಅಧ್ಯಕ್ಷರು ಹಾಗೂ ಅವರ ತಂಡಕ್ಕೆ ಧನ್ಯವಾದವನ್ನು ಹೇಳ್ತೀನಿ ಅಂತ ಜೆಲೆನ್ಸ್ಕಿ ಅವರ ಸ್ಟೇಟ್ಮೆಂಟ್. ಯುದ್ಧ ಖೈದಿಗಳ ವಿನಿಮಯಕ್ಕೆ ರಷ್ಯಾ ಒಪ್ಪಿಗೆ ಕೊಟ್ಟಿದೆ ಅಂತಲೂ ಕೂಡ ಪುಟಿನ್ ಆಪ್ತ ಸಹಾಯಕ ಯೂರಿ ಅವರು ಕಡೆಯಿಂದಲೂ ಕೂಡ ಈಗ ರಷ್ಯಾ ಕೊಂಡರೂ ಕೂಡ ಈಗ ಈ ರೀತಿಯಾಗಿ ಅಧಿಕೃತ ಮಾಹಿತಿ ಸಿಗ್ತಾ ಇರುವಂಥದ್ದು. ಇನ್ನು 3ನೇ ಸುದ್ದಿ, ಪ್ರಮುಖವಾಗಿ ಈ ಇರಾನ್ ಮತ್ತು ಅಮೆರಿಕ ವಾರ್ ನಿಲ್ಲುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಮತ್ತೆ ಕೆಲವೊಂದಿಷ್ಟು ಖ್ಯಾತಿಗಳು ಓಪನ್ ಆಗ್ತಾ ಇವೆ ಅಲ್ಲಿ. ಆ ರೀತಿ ಕಿತ್ತಾಟಗಳಂತೂ ನಡೀತಾನೆ ಇದೆ. ಹಾಗಾದರೆ ಈ ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಾ ಇರುವಂಥ ಶಾಂತಿಯ ಮಾತುಗಳು ಕನ್ಫರ್ಮ್ ಆಗುತ್ತಾ ಇಲ್ವಾ, ಅಥವಾ ಪರಿಪೂರ್ಣವಾಗಿ ಯುದ್ಧ ನಡೀತಾ ಇಲ್ಲ, ಅದರ ಬಗ್ಗೆ ಚರ್ಚೆ ಮಾಡೋಣ.